ಕೋರಿಕೆ ಎಂಬ ಕವನವನ್ನ ರಚಿಸಿದ ಈಶ್ವರ್ ಸನ್ಕಲ್ ಅವರು ಜನಿಸಿದ್ದು 1906 ಡಿಸೆಂಬರ್ 20ರಂದು. ಇವರು ಗೋಕಾಕ್ ತಾಲೂಕಿನ ರಬಕವಿಯಲ್ಲಿ ಜನಿಸಿದರು ಅಂತ ತಿಳ್ಕೊಳ್ಬಹುದಾಗಿದೆ. ಹಾಗೇನೆ ಇವರ ತಂದೆ ಮಾರುದ್ರಪ್ಪ ಅಂತ, ತಾಯಿ ನೀಲಮ್ಮ ಅವರು ತೀರಾ ಬಡತನದಲ್ಲಿ ಜನಿಸಿದ್ರು ಅಂತಕ್ಕಂಥದ್ದನ್ನ ಇಲ್ಲಿ ನಾವು ಹೇಳಬಹುದು. ಹೀಗೆ ಹಲವಾರು ಒಂದು ವಿದ್ಯಾಭ್ಯಾಸದ ಜೀವನದಲ್ಲಿಯೇ ಸಾಹಿತ್ಯ ಅಭಿರುಚಿಯನ್ನ ಹೊಂದಿದವರಾಗಿದ್ರು ಅಂತಕ್ಕಂಥದ್ದನ್ನ ಇವರು ಒಂದು ಕೆಲವೊಂದು ಘಟನೆಗಳಿಂದ ತಿಳಿದುಕೊಳ್ಳಬಹುದು ಅಂತಕ್ಕಂಥದ್ದನ್ನ ನೋಡಬಹುದು. ಇವರ ಒಂದು 22ನೇ ವಯಸ್ಸಿನಲ್ಲಿಯೇ ಒಂದು ಅನುವಾದವನ್ನ ಮಾಡ್ತಾರೆ. ಶಿವಾನಂದ ಸ್ವಾಮಿಗಳ ಬ್ರಹ್ಮಚರ್ಯವೇ ಜೀವನ, ವೀರನಾಶವೇ ಮೃತ್ಯು ಅಂತಕ್ಕಂಥ ಒಂದು ಗ್ರಂಥದ ಕನ್ನಡ ಅನುವಾದವನ್ನ ಮಾಡಿದ್ರು ಅಂತಕ್ಕಂಥದ್ದನ್ನ ನೋಡ್ಬೋದು. ಇನ್ನು ಒಟ್ಟಾರೆಯಾಗಿ ಹಲವಾರು ಒಂದು ಪ್ರಸಿದ್ಧರಾಗಿರ್ತಕ್ಕಂಥ, ಹಾಗೇನೆ ವಚನ ಸಾಹಿತ್ಯದ ಪಿತಾಮಹ ಅಂತ ಏನ್ ಹೇಳ್ತೀವಿ, ಫಗು ಹಳಿಕಟ್ಟಿಯವರ ಶಿವಾನುಭವ ಮತ್ತು ನವ ಕರ್ನಾಟಕ ಪತ್ರಿಕೆಯ ಪ್ರಕಟಣೆಯ ಸಹಾಯಕರಾಗಿ ಕೂಡ ಇವರು ಕೆಲಸ ಮಾಡಿದ್ದಾರೆ ಅಂತಕ್ಕಂಥದ್ದನ್ನ ನೋಡ್ಬೋದು. ಹಾಗೇನೆ ಮತ್ತೊಬ್ರು ಅಂತಂದ್ರೆ ಹರ್ಡೇಕರ್ ಮಂಜಪ್ಪನವರು ಆಲ್ಮಟ್ಟಿ ಆಶ್ರಯದಲ್ಲಿ ಅಲ್ಲಿಯೂ ಕೂಡ ಇವರು ಕೆಲಸ ಮಾಡಿದ್ದಾರೆ ಅಂತಕ್ಕಂಥದ್ದನ್ನ ನೋಡ್ಬೋದು. ಹೀಗೆ ಇನ್ನು ಸಾಹಿತ್ಯಿಕವಾಗಿ ಕನ್ನಡ ಸಾಹಿತ್ಯಿಕ ಇವರ ಕೊಡುಗೆ ಗುರುತಿಸಿಕೊಳ್ಳೋದಾದ್ರೆ ಇಲ್ಲಿ ಇವರ ಮೊದಲ ಸಂಕಲನ ಅತಿ ಒಂದು ಸರಳವಾಗಿರ್ತಕ್ಕಂಥ, ಸುಂದರವಾಗಿರ್ತಕ್ಕಂಥ ಕವನ ಸಂಕಲನ ಅಂತಕ್ಕಂಥದ್ದನ್ನ ಇಲ್ಲಿ ನೋಡ್ಬೋದು. ಅದುವೇ ಕೋರಿಕೆ. ಅದನ್ನ 1934ರಲ್ಲಿ ಪ್ರಕಟ ಮಾಡ್ತಾರೆ. ಇನ್ನು ಇವರ ಬಟ್ಟೆ ಮತ್ತು ಹುಲ್ಕಲ್ಗೆ, ಕಿಡಿ, ಇನ್ನಿತರವಾಗಿರ್ತಕ್ಕಂಥ ಕವನ ಸಂಕಲನಗಳು ಅಂತಕ್ಕಂಥದ್ದನ್ನ ನೋಡ್ಬೋದು. ಇವರ ಒಂದು ಬಟ್ಟೆ ಅಂತಕ್ಕಂಥ ಸಂಕಲನಕ್ಕೆ, ಕಥಾ ಸಂಕಲನಕ್ಕೆ ರಾಜ್ಯ ಸರ್ಕಾರದ ಒಂದು ಪ್ರಥಮ ಬಹುಮಾನವೂ ಕೂಡ ಇವರಿಗೆ ಸಂದಿದೆ ಅಂತ ನೋಡ್ಬೋದು. ಇವರ ಒಟ್ಟಾರೆಯಾಗಿರ್ತಕ್ಕಂಥ ಸಾಹಿತ್ಯ